ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವೇಗಾ 3 in 1 ಹೇರ್ ಸ್ಟೈಲರ್ ರಿವ್ಯೂ ಮತ್ತು ಡೆಮೋನ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ಅಮೆಝಾನಲ್ಲಿ ಬೈ ಮಾಡಿದ್ದೀನಿ. ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರ ಪ್ರೈಸು 1349 ರುಪೀಸ್. 2 years ವಾರಂಟಿ ಇರುತ್ತೆ. ಈ ಪ್ಯಾಕೇಜ್ನಲ್ಲಿ ಯೂಸರ್ ಮ್ಯಾನ್ಯುಯಲ್ ಮತ್ತು ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ. ಈ ಪ್ರಾಡಕ್ಟಿನ ಅಡ್ವಾಂಟೇಜಸ್ ಹಾಗೂ ಡಿಸಡ್ವಾಂಟೇಜಸ್ ಹೇಳ್ತೀನಿ. ಒಂದು ಚಿಕ್ಕ ಡೆಮೋ ಕೂಡ ತೋರಿಸ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. 3 ಹೇರ್ ಸ್ಟೈಲ್ ಮಾಡಬಹುದು. ಒಂದು ಕ್ರಿಂಪ್ ಮಾಡ್ಬೋದು, ಹಾಗೂ ಹೇರ್ನ ಸ್ಟ್ರೈಟ್ ಮಾಡ್ಬೋದು ಮತ್ತು ಹೇರ್ನ ಕರ್ಲ್ ಕೂಡ ಮಾಡ್ಬೋದು. ಸ್ಟ್ರೈಟ್ನರ್ ಇದೆ, ಕರ್ಲರ್ ಇದೆ ಹಾಗೂ ಕ್ರಿಂಪರ್ ಕೂಡ ಇದೆ. ಪವರ್ LED ಇಂಡಿಕೇಟರ್ ಹಾಗೂ ಈಸಿ ಲಾಕ್ ಸಿಸ್ಟಮ್ ಕೂಡ ಇದೆ ಮತ್ತು 360 ಡಿಗ್ರಿ ಸ್ವೆಲ್ ಕಾರ್ಡ್ ಕೂಡ ಇದೆ. ಆನ್ ಆ್ಯಂಡ್ ಆಫ್ ಬಟನ್ ಟು ಸ್ವಿಚ್ ಟು ಎನಿ ಸ್ಟೈಲ್ ಹಾಗೂ ಇದು ಕೂಲ್ ಟಿಪ್. ಈ ಕೂಲ್ ಟಿಪ್ನ ಹೋಲ್ಡ್ ಮಾಡಿ ಬಟನ್ ಪೂರ್ತಿ ಪ್ರೆಸ್ ಮಾಡಿ ಕ್ರಿಂಪರ್ ಕ್ಲೋಸ್ ಆಗಿ ಸ್ಟ್ರೈಟ್ನರ್ ಓಪನ್ ಆಗುತ್ತೆ. ನಂತರ ವಯರ್ ಪ್ಲಗ್ ಇನ್ ಮಾಡಿ ಆನ್ ಮಾಡಿ ಪವರ್ LED ಇಂಡಿಕೇಟ್ ಆಗುತ್ತೆ. 120 ಸೆಕೆಂಡ್ಸ್ ಆನಲ್ಲಿ ಇಡಬೇಕು. ಮೊದಲಿಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಹೇರ್ ತೊಗೊಂಡಿದ್ದೀನಿ. ಈ ಕೂಲ್ ಟಿಪ್ಪಲ್ಲಿ ಕೈನ ಹೋಲ್ಡ್ ಮಾಡಿ ಹಿಡ್ಕೋಬೇಕು. ಮಧ್ಯದಲ್ಲಿ ಹಿಡ್ಕೊಳಕ್ಕೆ ಕೈ ಸುಡುತ್ತೆ. ಒಂದೇ ಟ್ರಯಲ್ಗೆ ಹೇರ್ ಸ್ಟ್ರೈಟ್ನಿಂಗ್ ಆಗಲ್ಲ. ಅಟ್ಲೀಸ್ಟ್ ಅಂದ್ರೂ ಒಂದು 2 ರಿಂದ 3 ಟ್ರಯಲ್ಗೆ ಹೇರ್ ಸ್ಟ್ರೈಟ್ ಆಗುತ್ತೆ. ಈ ಸ್ಟ್ರೈಟ್ನಿಂಗ್ಗೆ ನನ್ನ ರೇಟಿಂಗ್ಸ್ 5ಕ್ಕೆ 3 ಪಾಯಿಂಟ್ಸ್ ಕೊಡ್ಬೋದು. ನೆಕ್ಸ್ಟ್ ಹೇರ್ ಕರ್ಲಿಂಗ್. ಈ ಕೂಲ್ ಟಿಪ್ನ ಹೋಲ್ಡ್ ಮಾಡಿ ಬಟನ್ನ ಮಿಡಲ್ಗೆ ಪ್ರೆಸ್ ಮಾಡಿ. ಪೂರ್ತಿ ಪ್ರೆಸ್ ಮಾಡಬಾರ್ದು. ಸ್ವಲ್ಪ ಹೇರ್ ತೊಗೊಂಡಿದ್ದೀನಿ. ಕ್ಲ್ಯಾಂಪ್ನ ಓಪನ್ ಮಾಡಿ ಹೇರ್ನ ಈ ಥರ ಸುತ್ತಿ. ಟು 5 ಸೆಕೆಂಡ್ಸ್ ಹೀಗೆ ಇರಬೇಕು. ಕರ್ಲಿಂಗ್ ಚೆನ್ನಾಗಿ ಬಂದಿದೆ, ನಾಟ್ ಬ್ಯಾಡ್. ಈ ಕರ್ಲಿಂಗ್ಗೆ ನನ್ನ ರೇಟಿಂಗ್ಸ್ 5ಕ್ಕೆ 3.5 ಪಾಯಿಂಟ್ಸ್. ಹೇರ್ ಕರ್ಲಿಂಗ್ ಮಾಡಿದ ನಂತರ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. 2 ರಿಂದ 3 ಸಲ ಮಾಡಿದ ಮೇಲೆ ಹೇರ್ ಸ್ಟ್ರೈಟ್ ಆಗಿದೆ. ನೆಕ್ಸ್ಟ್ ಹೇರ್ ಕ್ರಿಂಪ್. ಬಟನ್ ಪೂರ್ತಿ ಪ್ರೆಸ್ ಮಾಡಿ ಸ್ಟ್ರೈಟ್ನರ್ ಕ್ಲೋಸ್ ಆಗಿ ಕ್ರಿಂಪರ್ ಓಪನ್ ಆಗುತ್ತೆ. ಸ್ವಲ್ಪ ಹೇರ್ ತೊಗೊಂಡಿದ್ದೀನಿ. ಹೇರ್ ಕ್ರಿಂಪ್ ಅಂತೂ ಮಸ್ತಾಗಿ ಬಂದಿದೆ.
ಈ ಹೇರ್ ಕ್ರಿಂಪ್ಗೆ ನನ್ನ ರೇಟಿಂಗ್ಸ್ 5ಕ್ಕೆ 5. ಹೇರ್ ಕ್ರಿಂಪ್ ಮಾಡಿದ ನಂತರ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ಒಂದು 4ರಿಂದ 5 ಸಲ ಮಾಡಿದ ಮೇಲೆ ಹೇರ್ ಸ್ಟ್ರೈಟ್ ಆಗಿದೆ. ಈ ಪ್ರಾಡಕ್ಟ್ನ ಅಡ್ವಾಂಟೇಜಸ್: ಮೊದಲನೇದು 3-in-1 ವೇಗಾ ಹೇರ್ ಸ್ಟೈಲರ್ 1349 rupees ವರ್ತ್ ಪ್ರಾಡಕ್ಟ್. ಎರಡನೇದು ಸಿರಾಮಿಕ್ ಕೋಟೆಡ್ ಪ್ಲೇಟ್ಸ್ ಇದೆ. ಮೂರನೇದು ಸಿಂಗಲ್ ಬಟನ್ ಈಸಿ ಟು ಸ್ವಿಚ್ ಎನಿ ಸ್ಟೈಲ್. ಈ ಪ್ರಾಡಕ್ಟ್ನ ಡಿಸ್ಅಡ್ವಾಂಟೇಜಸ್: ಮೊದಲನೇದು ಆಟೋಮೆಟಿಕ್ ಹೀಟ್ ಕಟ್ ಆಫ್ ಇಲ್ಲ. ಎರಡನೇದು ಮ್ಯಾನ್ಯುಯಲ್ ಹೀಟ್ ಸೆಟ್ ಆನ್ ಕೂಡ ಇಲ್ಲ. ಸೊ ಓವರಾಲ್ ಪ್ರಾಡಕ್ಟ್ಗೆ ನನ್ನ ರೇಟಿಂಗ್ಸ್ 5ಕ್ಕೆ 4. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.